ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ದರ್ಶನ್ಗೆ ಹಾಸಿಗೆ ದಿಂಬು ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದಕ್ಕೆ ದರ್ಶನ್ ಪರ ವಕೀಲರು ಸ್ವಲ್ಪ ಕಾಲಾವಕಾಶವನ್ನ ಕೋರಿದ್ದಾರೆ. ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ಕಾಲಾವಕಾಶಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ಪರ ವಕೀಲರು ನಾಳೆ ವಾದ ಮಂಡಿಸೋದಾಗಿ ದರ್ಶನ್ ಪರ ವಕೀಲರು ಸುನೀಲ್ ಕುಮಾರ್ ಮನವಿ ಮಾಡಿಕೊಂಡಿರೋದು. ಹೀಗಾಗಿ ವಿಚಾರಣೆಯನ್ನ ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ. ಸಿಸಿಎಚ್ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಬಟ್ ನಾಳೆ ಮುಂದೂಡಿಕೆ ಆಗಿರುವಂಥದ್ದು. ನಾಳೆ ನಡೆಯುವಂಥ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲ. ದರ್ಶನ್ಗೆ ದಿಂಬು ಹಾಗೂ ಹಾಸಿಗೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ರು ದರ್ಶನ್ ಪರ ವಕೀಲರು. ಆ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಪೂರ್ತಿ ಆಗಿಲ್ಲ. ಸ್ವಲ್ಪ ಸಮಯಾವಕಾಶ ಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಸುನೀಲ್ ಕುಮಾರ್ ಅವರೇ ಕೇಳಿದ್ದಾರೆ. ಹೀಗಾಗಿ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನೋಡೋಣ ನಾಳೆಯ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಪೀಠ ಏನು ಹೇಳುತ್ತೆ, ಅವೆಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತಾ, ಅಥವಾ ಸರ್ಕಾರಿ ಪರ ವಕೀಲರಾಗಿರುವಂಥ SPP ಪ್ರಸನ್ನಕುಮಾರ್ ಏನಿದ್ದಾರೆ ಅವ್ರು ಏನು ಪಾಯಿಂಟ್ನ ಇಟ್ಕೊಂಡು ಪ್ರತಿವಾದವನ್ನು ಮಾಡ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಇದೆ. ಒಟ್ಟಿನಲ್ಲಿ ದರ್ಶನ್ಗೆ ದಿಂಬು ಹಾಗೂ ಹಾಸಿಗೆಯ ಭಾಗ್ಯ ಸಿಗುತ್ತಾ ಸಿಗಲ್ವಾ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನಾಳೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಗುತ್ತಾ, ನಾಳೆಯ ವಿಚಾರಣೆಯ ಸಂದರ್ಭದಲ್ಲಿ ಅದು ಗೊತ್ತಾಗೋದು. ಸಮಯಾವಕಾಶ ಕೇಳಿದ್ದಾರಂತೆ ದರ್ಶನ್ ಪರ ವಕೀಲರಾಗಿರುವಂಥ ಸುನೀಲ್ ಕುಮಾರ್ ಅವರು. ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ. ಈ ಹಿಂದೆ ಮೆಡಿಕಲ್ ರಿಪೋರ್ಟ್ ಎಲ್ಲ ಆಧಾರವಾಗಿ ಇಟ್ಕೊಂಡು ವಾದ ಮಂಡಿಸಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಮಾಡುವಲ್ಲಿ SPP ಪ್ರಸನ್ನಕುಮಾರ್ ಅವರು ಯಶಸ್ವಿ ಆಗಿದ್ರು. ಯಾವ್ಯಾವುದು ಎಲ್ಲೆಲ್ಲಿ ಏನೇನು ಸುಳ್ಳಾಗಿದೆ, ಫೇಕ್ ರಿಪೋರ್ಟ್ ಇದೆ, ಇದೆಲ್ಲವನ್ನು ಕೂಡ ಅವರು ಹೇಳಿದ್ರು. ಈಗ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A12 ಆರೋಪಿ ಏನಿದ್ದಾನೆ ಲಕ್ಷ್ಮಣ್ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ವಕೀಲರು. ಅರ್ಜಿ ವಾಪಸ್ ಪಡೆದಂತ ಲಕ್ಷ್ಮಣ್ ಪರ ವಕೀಲರು ಕೇಸ್ನಿಂದ ಕೈ ಬಿಡುವಂತೆ ಆರೋಪಿ ಲಕ್ಷ್ಮಣ್ ಪರವಾಗಿ ಒಂದು ಅರ್ಜಿಯನ್ನ ಹಾಕೊಳ್ಳಲಾಗಿತ್ತು. ಈ ಕೇಸ್ನಿಂದ ನನ್ನ ಕೈ ಬಿಡಬೇಕು ಅಂತ. ಆದರೆ ಆ ಅರ್ಜಿಯನ್ನ ಈಗ ವಾಪಸ್ ಪಡ್ಕೊಂಡಿದ್ದಾರೆ A12 ಆರೋಪಿ ಆಗಿರುವಂಥ ಲಕ್ಷ್ಮಣ್ ಪರ ವಕೀಲರು. ಈ ಕೇಸ್ನಿಂದ ಕೈ ಬಿಡಬೇಕು ಅನ್ನುವಂಥ ಅರ್ಜಿಯನ್ನ ಹಾಕ್ಕೊಂಡಿದ್ರು. ಆದರೆ ಈಗ ಆ ಅರ್ಜಿಯನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಕೋರ್ಟ್ ಕೆಲವೊಂದು ಸೂಚನೆಗಳನ್ನು ಆಗಾಗ ಕೊಡ್ತಾ ಇರುತ್ತೆ. ಯಾವ ಅರ್ಜಿ ಮೌಲ್ಯಯುತವಾದದ್ದು, ಯಾವುದಕ್ಕೆ ಬೆಲೆ ಇಲ್ಲ, ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಸದ್ಯ ಈಗ ಲಕ್ಷ್ಮಣ್ ಪರ ವಕೀಲರು ಏನಿದ್ದಾರೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು ಈ ಕೇಸ್ನಿಂದ ಕೈ ಬಿಡಬೇಕು ಅಂತ. ಆ ಅರ್ಜಿ ಈಗ ವಾಪಸ್ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗಾಗಲೇ ದರ್ಶನ್ಗೆ ಹಾಸಿಗೆ ದಿಂಬು ಭಾಗ್ಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಕಾರಣ ನಾಳೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಯಾತಕ್ಕಾಗಿ ಸಮಯಾವಕಾಶ ಕೇಳಿದ್ದಾರೆ ದರ್ಶನ್ ಪರ ವಕೀಲರು, ಹಾಗೆ ಲಕ್ಷ್ಮಣ್ ಪರವಾಗಿ ಏನು ಒಂದು ಅರ್ಜಿ ಹಾಕ್ಕೊಂಡಿದ್ರು ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ, ಆ ಅರ್ಜಿ ಕೂಡ ವಾಪಸ್ ಆಗಿದೆ. ಕೋರ್ಟೆ ಸೂಚನೆ ಕೊಟ್ಟಿದ್ಯಾ ಏನು? ಏನು ಕೊಲೆ ಆರೋಪಿತ ದರ್ಶನ್ ಈಗಾಗಲೇ ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಹಾಕೊಂಡಿದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಅರ್ಜಿ ವಿಚಾರಣೆ ನಡೆಸುವಂತ ನ್ಯಾಯಾಲಯ ಕನಿಷ್ಠ ಸೌಲಭ್ಯಗಳನ್ನ ನೀಡುವಂತೆ ಈಗಾಗಲೇ ಹಿಂದೆ ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ಆ ಸೌಲಭ್ಯಗಳನ್ನು ಕೂಡ ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿ ಖುದ್ದು ನ್ಯಾಯಾಧೀಶರೇ ಒಂದು ಜೈಲಿಗೆ ಭೇಟಿಯನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಈ ಸಂಬಂಧ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ಏನು ವರದರಾಜ್ ಏನಿದ್ರು ಅವ್ರಿಗೆ ಒಂದು ತಂಡವನ್ನ ರಚನೆ ಮಾಡಿ ನ್ಯಾಯಾಲಯ ಖುದ್ದು ಜೈಲಿಗೆ ಹೋಗಿ ಭೇಟಿಯನ್ನ ನೀಡಲಿಕ್ಕೆ ಅವಕಾಶವನ್ನು ಅಂದ್ರೆ ಸೂಚನೆ ನೀಡಿತ್ತು. ಅದರಂತೆ ವರದರಾಜ್ ಮತ್ತು ಅವರ ತಂಡ ಏನಿತ್ತು ಆ ತಂಡ ಜೈಲಿಗೆ ಭೇಟಿಯನ್ನು ನೀಡಿ ಜೈಲಿನಲ್ಲಿ ದರ್ಶನ್ಗೆ ಏನೆಲ್ಲಾ ಸೌಲಭ್ಯಗಳನ್ನ ಕೊಡ್ಲಾಗಿದೆ ಅನ್ನೋದ್ರ ಬಗ್ಗೆ ಯಾಕೆ 18ನೇ ತಾರೀಕಿನ ಒಳಗಡೆ ಒಂದು ವರದಿಯನ್ನು ಸಲ್ಲಿಕೆಯನ್ನ ಮಾಡಬೇಕಾಗಿತ್ತು. ಆ ವರದಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಪ್ರಕರಣದ ಅರ್ಜಿಯನ್ನು ಇತ್ಯರ್ಥ ಮಾಡೋ ಸಾಧ್ಯತೆಗಳೆಲ್ಲ ಇತ್ತು. ಆದ್ರೆ ಅಷ್ಟರೊಳಗಾಗಿ ದರ್ಶನ್ ಪರ ವಕೀಲರು ಏನು ವಾದ ಮಂಡಿಸೋಕೆ ಮನವಿಯನ್ನ ಮಾಡ್ಕೊಂಡಿದ್ರು. ಅದು ಈ ಕಾನೂನು ಸೇವಾ ಪ್ರಾಧಿಕಾರ ವರದಿ ಏನಿದೆ ಈ ವರದಿಯನ್ನ ಆಧಾರದ ಮೇಲೆ ಇಟ್ಕೊಂಡು ನಾವು ಒಂದು ವಾದವನ್ನು ಮಂಡಿಸಬೇಕಾಗತ್ತೆ. ಅದಕ್ಕಾಗಿ ನನಗೆ ನಾಳೆಗೆ ಸಮಯಾವಕಾಶವನ್ನು ಕೊಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು. ಆ ಮನವಿಯ ಮೇರೆಗೆ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಸೊ ಇದು ಒಂದಾದ್ರೆ ಮತ್ತೊಂದು ಕಡೆ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ 12 ಏನಿದ್ದ ಆತ
ಈ ಪ್ರಕರಣದಿಂದ ಸಂಪೂರ್ಣವಾಗಿ ನನ್ನನ್ನು ಕೈ ಬಿಡಬೇಕು, ಈ ಪ್ರಕರಣದಲ್ಲಿ ನಂದು ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ ಅಂತ ಹೇಳಿ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಏಪ್ರಿಲ್ ಆರೋಪಿ ಲಕ್ಷ್ಮಣ್ ಏನಿದ್ದಾನೆ ಈತ ಹಾಕೊಂಡಿರುವಂತದ್ದು, ಅಂದ್ರೆ ಪ್ರಕರಣದಿಂದ ನನ್ನ ಕೈ ಬಿಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಆತ ಭಾಗಿಯಾಗಿರೋದಕ್ಕೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆಯನ್ನ ಹಾಕಿದ್ರು. ಅದನ್ನ ಆಧಾರವಾಗಿ ಇಟ್ಕೊಂಡು ಆತನ ಬಂಧಿಸಿ ಜೈಲಿಗೆ ಕೂಡ ಕಳಿಸಿರುವಂತದ್ದು. ಸೊ ಇದೇ ಕಾರಣಕ್ಕಾಗಿ ಆತನಿಗೆ ಈಗಾಗಲೇ ಏನೋ ಆತ ಮನವಿಯನ್ನ ಮಾಡ್ಕೊಂಡು ಅರ್ಜಿಯನ್ನ ಹಾಕೊಂಡಿದ್ದ, ಅರ್ಜಿಯನ್ನ ಆತನೇ ವಾಪಸ್ ತೆಗೆದುಕೊಂಡಿರುವಂತದ್ದು. ಒಟ್ಟು ಎರಡು ಅಂದ್ರೆ ಒಂದು ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ಹಾಕಿದಂತ ಅರ್ಜಿ ವಿಚಾರಣೆ ನಾಳೆ ಹೋದ್ರೆ, ಇವರೇ ಅರ್ಜಿ ಸಲ್ಲಿಕೆ ಮಾಡಿದಂತ ಅರ್ಜಿಯನ್ನ ಅವರ ಪರ ವಕೀಲರು ಇವತ್ತು ವಾಪಸ್ ತೆಗೆದುಕೊಂಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.